ಕಣೆ ದಕ್ಷಿಣ ಹಾಡ ತೋರ್ಸಮ್ಮ. ಮಾರಿ ಸಪ್ಕ ಮಾಡಿರಿ ಮತ್ತೊಬ್ಬ ಸಣ್ಣ ಸಮಗಲ್ ಹುಟ್ಟ್ಯಾರಂತ ಅವರಿಂದ ನಿಮ್ಗೇನಾದ್ರು ತ್ರಾಸ ಇದ್ರ ಅಡ್ಡಿಲ್ಲ. ಅವ್ರ ನಮ್ಮಂಗ ಎಷ್ಟೋ ಮಂದಿ ಕಲ್ಯಾಣ ಅವರಿಂದ ಆಗ್ತೈತ್ರಿ ಸ್ವಾಮಿಗೋಲ. ನೀವು ಯಾರು ಮಾತಾರ ಕೇಳಿ ತಲೆ ಕೆಡ್ಸ್ಕೋಬೇಡ್ರಿ. ಏನ ನಮ್ಮಲ್ಲಿ ಪಾರ್ಸಿನಾಥನು ಹುಟ್ಟುವಾಗ ಈ ಸಣ್ಣ ಸ್ವಾಮಿಗಳ ಹುಟ್ಟು ನಕ್ಷತ್ರ ಐತ್ರಿ. ಈಗ ಜೇನ್ರಲ್ಲ ನಾವು ಪಾರ್ಸಿನಾಥನ ಪೂಜೆ ಮಾಡ್ತೇವ್ರಿ. ಇಲ್ರಿ ಹಂಗ ನಿಮ್ಮ ಮಗನು ಹುಟ್ಟಿದ್ದು ನಮಗ್ ಮಾತ್ರ ಸಂತೋಷ ಆಗ್ತೈತ್ರಿ. ಯಾರ ಮಾತಾರ ಕೇಳಿ ತಲೆ ಕೆಡ್ಸ್ಕೋಬೇಡ್ರಿ. ಏನಾರ ಶಾಂತಿ ಗಿಂತಿ ಮಾಡಿಸೋದಿದ್ರ ಮಾಡ್ರಿ. ನಿಮ್ಗೆ ಏನಾರ ಖರ್ಚಿಗೆ ಬೇಕಾದ್ರೆ ನಾವು ಕೊಡ್ತೇವ್ರಿ ಸ್ವಾಮಿಗೋಲ. ಅಪ್ಪ ಹಂಗೆ ಮಾಡಬೇಡ್ರಿ. ನಮ್ಮ ಗುರುಗೋಲ ಅವ್ರ ನೀವ ನಮ್ಮ ಗುರುಗೋಲ್ ಹೋದ್ಮ್ಯಾಗಂದ್ರೆ ಆಪತ್ ಬಂದಾಗ ಸಹಾಯಕ್ಕಾಗುವ ಕುಯ್ಸನ ಅಂದ ಕಾಯ್ಬೇಕಾಯ್ತ್ರಿ. ಅವ ಮುಂದೆ ನಮ್ಮ ಅಪ್ಪ ಆಗಂದ್ರೆ ನೀವು ಹಂಗೆ ಮಾಡಬೇಡ್ರಿ. ಅಲ್ಲ ಅಲ್ಲಿ ಮಾಡ್ಕೋಬೇಡ್ರಿ. ಏನಾರ ಶಾಂತಿ ಗಿಂತಿ ಮಾಡಿಸೋದಿದ್ರ ಮಾಡ್ರಿ. ನಿಮ್ಗೇನಾರ ಖರ್ಚು ನಾ ಕೊಡ್ತೇವೆ. ನಿಮ್ಗೇನು ಭಕ್ತರು ಕಡಿಮೆ ಏನ್ರಿ? ಹಿಂದಕ್ಕ ಬಬ್ಲಾದ ಹೇಳ್ದಂಗ ಹುಟ್ಟ್ಯಾನ್ರಿ ಅವ್ರ. ಹಾಂ ರೀ ಸ್ವಾಮಿಗೋಲ. ನನ್ನ ಎತ್ಗೋಲ್ ಮುಂದೆ ಹೋಗ್ಯಾರಿ ನಾ ಹೋಗ್ತೇನ್ರಿ. ಸಣ್ಣ ಸ್ವಾಮಿಗೋಲ್ ಹುಷಾರಾಗಿ ನೋಡ್ಕೋರಿ ಸ್ವಾಮಿಗೋಲ. ನಮ್ಮ ಮಗ ಹುಟ್ಟಿದ ನಕ್ಷತ್ರ ಕ್ಯಾಟ್ ಐತಿ ಅಂತ ಪಂಡಿತರು ಹೇಳಿದ್ದಾರೆ. ಇನ್ನ ಮಗ ಹುಟ್ಟಿದ ನಕ್ಷತ್ರದಾಗ ಕೂತಗೌಡ್ರ ಸಿದ್ದಿನ ಗೌಡ್ರ ಮಗ ಸೋಮಶೇಖರ್ ಹುಟ್ಟಾನ. ನನ್ಗೂ ಸೋನಗೌಡ್ತಿನ ಹೇಳ. ಅವ್ರ ಶ್ರೀಮಂತ್ರ ಶಾಂತಿ ಮಾಡಿದ್ರ. ನಾವು ನಮಗಿದ್ದಿದ್ರಾಗ ನಮ್ಮ ಮಗಂದ ಶಾಂತಿ ಮಾಡಿದ್ರ ಆತ. ಬಡವರಿಗೆ ಭಗವಾನ್ ಇದ್ದಾನಂತ ಧೈರ್ಯ ಮಾಡ್ಬೇಕ. ನೀ ಯಾರ್ದಾರ ಮಾತು ಕೇಳಿ ಕೈಕಾಲ್ ಕಳ್ಕೋಬೇಡ. ಕೈಕಾಲ್ ತೊಳ್ಕೊ ಊಟ ಮಾಡೋನು. ಹುಟ್ಟಿದ 5 ದಿನಕ್ಕೆ ಶಿವಪಾರ್ವತಿ ನಂದಿ ದರ್ಶನ. ಸನ್ನಿವೇಶ 18. ತಾಯಿಗೆ ತಿಳಿಯದಂತೆ ಸರ್ಪದ ಜೊತೆ ಹೋಗುವುದು. ಈಗದ ನೀವ ನೆಟ್ ಗಡ್ಡ ಬಿದ್ರೆ ಹೇಳಕ್ ಬರಂಗಿಲ್ಲ. ಮೋತಿ ದಿಗ್ತಾನ ರಾತ್ರಿ ನನ್ ಮಗ್ಳಾಗ ಇರಂಗಿಲ್ಲ. ಕಾಲ ಸಿಲೆ ತಲಿದ ಸಿಲೆ ಉಳ್ಳಾಡ್ಕೋತ ಹೋಗಿರ್ಬೇಕಂತ ಹುಡುಕಿದ್ರ ಹಾಸಿಗೆಗ ಇರಂಗಿಲ್ಲ. ಇವ ಎಲ್ಲಿ ಹೋಗಿರ್ಬೇಕು? ಹ್ಯಾಂಗ ಹೋಗಿರ್ಬೇಕು? ಇವೇನ ಮಾಯಾವಿ ಅದಾನ ಏನ? ಇವಂದ ನನಗೇನು ತಿಳಿಯವಲ್ದ. ಹಿಂಗಾದ್ರೆ ಇನ್ನ ಬಾಡಾಗಂಗಿಲ್ಲ. ಇವತ್ತಿವನ ಸರಿನ ಕಟ್ಕೊಂಡ್ ಮಕ್ಕೋತಾನ. ನನ್ ಬಿಟ್ಟು ಎಲ್ಲಿ ಹೋಗಾನೋ ಹೆಂಗ್ ಹೋಗಾನೋ ನೋಡೋನು. ಏನ್ ನೋಡ್ತಿ ಹಂಗ
ಶಾನೆ ಅದಳ ಅಂತೀಯನ ಹಲೋ. ತಾಯಿ ಹಾಲು ಕುಡಿಸುತ್ತಾ ತಾಯಿ ಸಂಗಮ್ಮನವರು ಮಗುವನ್ನು ಹತ್ತಿರ ಕರೆದುಕೊಂಡು ಮಲಗುತ್ತಿದ್ದರು. ಆ ನಾಗಲೋಕದ ಸರ್ಪ ದಿನಾಲು ರಾತ್ರಿ ಶ್ರೀ ದಾನೇಶ್ವರನ ಕಂದನ ಹತ್ತಿರ ಬಂದು ಅವನನ್ನು ಕರೆದು ಬೆನ್ನ ಮೇಲೆ ಕೂಡಿಸಿಕೊಂಡು ಸಾಗರ ದಾಟಿ ಅನೇಕ ಲೋಕಗಳನ್ನು ತೋರಿಸಿಕೊಂಡು ಬರುತ್ತಿತ್ತು. ಆ ಹಾವು ದಾನೇಶನನ್ನು ಕರೆದುಕೊಂಡು ಹೋಗುವಾಗ ಸೌದಿ ಮನೆಯ ಅತ್ತಿ ಮರದ ಬಾಗಿಲ ಕಿರಿಕಿರಿ ಅನ್ನುತ್ತಿತ್ತು. ಆ ಸಪ್ಪಳಿಗೆ ಮನೆಯಲ್ಲಿದ್ದವರೆಲ್ಲ ಸುಂದಾಗಿ ಮಲಗಿ ಬಿಡುತ್ತಿದ್ದರು. ಮನೆಯ ಒಳಗೆ ಬರುವಾಗ ಆ ಹಾವು ಮನೆಯಲ್ಲಿದ್ದ ಎಲ್ಲರಿಗೂ ಈ ವಿಷಯ ತಿಳಿಯಬಾರದೆಂದು ಸಂಕಲ್ಪ ಮಾಡಿಕೊಂಡೇ ಒಳಗೆ ಬರುತ್ತಿತ್ತು. ಅನಗಾಲ ಜ್ಞಾನದ ನಿಧಿಯಾಗಿರುವ ಈ ಕಂದಮ್ಮನ ಪವಾಡ ಅಷ್ಟಿಷ್ಟಲ್ಲ. ತಾಯಿ ಸಂಗಮ್ಮನವರು ಮಗು ರಾತ್ರಿ ಮಗ್ಗಲದಾಗ ಇರುವುದಿಲ್ಲ, ಎಲ್ಲಿ ಹೋಗುವುದೆಂದು ಸಂಶಯ ಬಂದು ಆ ತಾಯಿಯು ದಿನಾಲು ಆ ಕಂದನನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ತಪ್ಪಿಕೊಂಡು ಕಂದನನ್ನು ಅಪ್ಪಿಕೊಂಡು ಮಲಗುತ್ತಿದ್ದಳು. ಮತ್ತು ಬಕುಳಾದೇವಿ ಕನಸಿನಲ್ಲಿ ಹೇಳಿದ್ದನ್ನು ನೆನಪಿಸಿಕೊಂಡು, ಸಂಗಮ್ಮ, ಈ ಕಂದನನ್ನು ನಿನ್ನವನೆಂದು ತಿಳಿಯಬೇಡ, ನಿನ್ನ ಆನಂದದ ಕೂಸೆಂದು ಸಂಭಾಳಿಸು ಎಂಬ ಮಾತು ನೆನಪಾಗಿ ಈ ಕೂಸಿನ ಮೇಲೆ ಅನುಮಾನ ಪಡಬಾರದೆಂದು ಸುಮ್ಮನೆ ಮಲಗುತ್ತಿದ್ದಳು. ಇಷ್ಟು ಗಟ್ಟಿಯಾಗಿ ತೆಕ್ಕೆಯಲ್ಲಿ ಹಿಡಿದುಕೊಂಡು ಮಲಗಿರುವ ಸಂಗಮ್ಮನ ಸೆರಗಿನಿಂದ ಬಿಡಿಸಿ ಅಂಬೆಗಾಲಿಡುತ್ತಾ ಬರುವಂತೆ ಆ ಕಂದನನ್ನು ತನ್ನೊಂದಿಗೆ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗುವಾಗ ಈ ಸೌದಿ ಮಣಿ ಸಂಗಮ್ಮನ ಕಾವಲು ಏನಾದೀತು ಅಂತ ನೀವೇ ನೋಡಿರಿ. ಹುಟ್ಬೇಕಾಗಿತ್ತಿವ, ಇಲ್ಲೇ ಅವತಾರ ತಾಳ್ಬೇಕಾಗಿತ್ತ. ಆದ್ರ ಇವ ನಮ್ನೆಲ್ಲ ಬಿಟ್ಟ ಭೂಲೋಕದಾಗ ಭೂದೇವಿ ಕಷ್ಟ ನೋಡಿ ಮಹಾಲಕ್ಷ್ಮಿ ಮಾತ್ ಕೇಳಿ ಅಲ್ಲಿ ಹುಟ್ಟ್ಯಾನ.
ಅಂದ್ರ ಇವ ನಮ್ನೆಲ್ಲ ಬಿಟ್ಟು ಹೋಗ್ಯಾನ. ಇಂದಿಲ್ ನಾಳೆ ಇವ ಬರ್ತಾನ. ಇಲ್ಲ ನನ್ನ ಕೂಸ ಮಲಿ ಕುಡಿವಾತ್ ನಿಮ್ಮ ಭೂಲೋಕದಾಗ ಬೋರ್ ಹಾಕಿ ಎಲ್ಲ ನಮ್ಮ ಪಾತಾಳೋಕ ಜಂಪ್ಲ ಹಿಂಗಾತೈತಿ. ನನ್ನ ಕೂಸ ಮಲಿ ಕುಡಿವಾತ್ ನಾ ಹೆಂಗ್ ಮಾಡ್ಲಿ? ನಿಲ್ವಾ ನಾ ಬನ್ನಿ ನೋಡುವ ನೀ ಕರೀದಕ್ಕ ನಾ ಬಂದ ನನ್ನ ನೋಡಿ ಪಾತಾಳಕ್ಕಲ್ಲ ವಜ್ರ ಲೇಪನ ಮಾಡಿ ನಮ್ಮ ಪಾತಾಳ ಲೋಕದಾಗ ಜಂಪ್ಲ ಪಂಪ್ಲ ಹಾಕಿರ ಅಲ್ಲೇ ಕೂತಲ್ಲೇ ಕಾಯ್ತಾನ. ನಮ್ಮ ಬದ್ಲ ಕಾಳಜಿ ಮಾಡ್ತಾನ. ಮುಂದು ನಮ್ಮ ಪ್ರಸಂಗ ಭೂಲೋಕದ ಮೇಲ ಬೀಳಾಗ ವಜ್ಲೇಪನ ಮಾಡಿ ಜಂಪ್ಲ ಇಕ್ಕಲ್ದಂಗ್ ಮಾಡ್ಯಾನ. ಅಲ್ಲಿ ಕೂತ್ರು ನಮ್ಮ ಬದ್ಲ ಕಾಳಜಿ ಮಾಡ್ತಾನ. ನಾವ ಇಲ್ಲೇ ಕೂತಲ್ಲೇ ಹೇಳಿದ ಅವ ಕೇಳ್ತಾನ. ನಮ್ದೆಲ್ಲ ಹೋಗಿ ಮುಟ್ತೈತ ಅವಂಗ. ಅದಕ್ಕಾಗಿ ಅವ ಅಲ್ಲಿದ್ರೇನ ಇಲ್ಲಿದ್ರೇನ. ಎಷ್ಟು ತನಕ ಆಗೈತವ? ಎಲ್ಲಿ ಹೋಗಿತ್ತು?
ಭಕ್ತರ
ತಂದೆಗೆ ಬಂದ ಬುದ್ಧಿ ನಂದೇಶನ ಕಾವಲು. ಹಲೋ ಹಲೋ ಹಲೋ. ದುಂಡಯ್ಯ ಸಂಗಮ್ಮನವರಿಗೆ 8ನೆಯ ಮಗ ಈ ಅವತಾರಿಕ ಹುಟ್ಟಿದಾಗ ದುಂಡಯ್ಯನವರು ಜ್ಯೋತಿಷ್ಯ ಕೇಳಿ ಇವನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಇವನು ತಂದೆಗೂ ಹುಟ್ಟಿದ ಮನೆತನಕ್ಕೂ ಇವನಿಂದ ಒಳ್ಳೆಯದಾಗುವುದಿಲ್ಲ ಎಂಬುದನ್ನು ಮನದಲ್ಲಿಟ್ಟುಕೊಂಡ ದುಂಡಯ್ಯನವರು ಇವನು ನಮ್ಮನ್ನು ಕೊಲ್ಲುವ ಕಾಳ ಹುಟ್ಟಿದ್ದಾನೆಂದು ಮನದಲ್ಲಿ ಸಂಕಟಪಟ್ಟರು. ಕೂಸಿನ ಹೆಸರಿಡುವ ಸಮಯ ಬಂದಾಗ ಸಂಗಮ್ಮನವರು ಈ ಕೂಸಿಗೆ ಏನೆಂದು ಹೆಸರಿಡೋಣ ಎಂದು ಕೇಳಿದಾಗ ದುಂಡಯ್ಯನವರು ಇವನು ನನ್ನನ್ನು ಕೊಲ್ಲುವ ಕಾಳ ಹುಟ್ಟಿದ್ದಾನೆ, ಇವನಿಗೆ ಕಾಳಯ್ಯನೆಂದು ಹೆಸರಿಡೋಣ ಅಂದಿದ್ದರು. ಇದೇ ವಿಷಯವಾಗಿ ಸಂಗಮ್ಮನವರ ಜೊತೆ ಜಗಳವಾಡಿ ಹೋದರು. ಆಗ ದುಂಡಯ್ಯನವರ ಅಣ್ಣ ಮಡಿವಾಳಯ್ಯನ ಮುಂದೆ ಕಾಳಮ್ಮ ದೇವಿ ಅವತರಿಸಿ ಬಂದು, ಹಂಗ ಮಾಡಬೇಡ, ನಿಮ್ಮ ಮಣಿದೇವಿ ಗುಡ್ಡಾಪುರ ದಾನಮ್ಮ ದೇವಿ, ಆಕಿ ಹೆಸರಿಟ್ಟು ಈ ಕೂಸಿಗೆ ದಾನಯ್ಯ ಅಂತ ಕರೀರಿ, ಅನಕ ಈ ಹೆಸರಿಡ್ರಿ. ಈ ಮಾಯದ ಕೂಸನ್ನು ಶಿರಸಂಗಿ ಕಾಳಮ್ಮ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾ ಜೋಗುಳ ಹಾಡುತ್ತಿದ್ದಳು. ಈ ದೇವ ಮಾನವನನ್ನು ಭೇಟಿಯಾಗಲು ಎತ್ತಿ ಆಡಿಸಲು ದೇವಾದಿದೇವತೆಗಳು ಬರುತ್ತಿದ್ದರು. ಕೂಸಾಗಿದ್ದಾಗ ದುಂಡಯ್ಯನವರೊಂದು ವಿಚಾರ ಮಾಡಿದರು. ಈ ಹುಟ್ಟಿದ ಕೂಸಿನಿಂದ ನಮ್ಮ ಮನೆತನ ಹಾಳಾಗುವುದು ಬೇಡ, ಈ ಕೂಸನ್ನೇ ಹೇಗಾದರೂ ಇಲ್ಲ ಮಾಡಬೇಕೆಂದು ವಿಚಾರ ಮಾಡಿದರು. ಪಂಡಿತರ ಮಾತು ತಲೆ ತುಂಬಿ ಹೋಗಿರೋ ದುಂಡಯ್ಯನವರಿಗೆ ಸಂಗಮ್ಮನವರ ಬುದ್ಧಿ ಮಾತು ಹಿತವೆನಿಸಲಿಲ್ಲ. ಮಗನನ್ನೇ ಮುಗಿಸಬಿಡಬೇಕೆಂಬ ವಿಚಾರದಲ್ಲಿದ್ದ ದುಂಡಯ್ಯನವರಿಗೆ ನೆನಪಿರಲಿಲ್ಲವೇನೋ, ಈ ದೇವ ಮಾನವನಿಂದ ನಿನ್ನ ವಂಶವಲ್ಲದೆ ಜಗತ್ತೇ ಉದ್ಧಾರವಾಗುವುದು ಎಂದು ಬಬಲಾದಿ ಚಕ್ರವರ್ತಿ ಸದಾಶಿವರು ಹೇಳಿದ ಮಾತು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ 3 ತಿಂಗಳ ಕೂಸಿಗೆ ವಿಷ ಹಾಕಿ ಸಾಯಿಸಬೇಕೆಂದು ಹೊಂಚು ಹಾಕಿದ ದುಂಡಯ್ಯನವರು ಒಂದಿನ ತಮ್ಮ ಮನೆಯ ಕಟ್ಟೆಯ ಮೇಲೆ ವಿಷವನ್ನು ಅರಿತ ಕೂತಿದ್ದರು. ತಾಯಿ ಸಂಗಮ್ಮ ಕೂಸನ್ನ ತಟ್ಟ ಹಾಸಿ ನೆಲದ ಮೇಲೆ ಹಾಕಿ ರೊಟ್ಟಿ ಹಿಟ್ಟು ನಾದುತ್ತಿದ್ದಳು. ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯುವುದು ಎಂಬಂತೆ ಒಂದು ಘಟನೆ ನಡೆಯಿತು. ದುಂಡಯ್ಯನವರದ್ದು ಆಡಿನ ಮರಿ ಕೂಡ ಒಳಗೆ ಹೋಗಲು ಬಾರದಂತ 3 ಫೂಟಿನ ಮನೆಯ ಬಾಗಿಲಿತ್ತು. ಆ ಬಾಗಿಲ ಮುಂದೆ ಕಟ್ಟೆಯ ಮೇಲೆ ಕುಳಿತ ದುಂಡಯ್ಯನವರು ತಮ್ಮ ವಿಷ ಅರಿಯುವ ಕೆಲಸದಲ್ಲಿದ್ದರು. ಸೌದಿ ಊರಿನ ಶಂಕರಪ್ಪ ಶೆಟ್ಟರು ಬಂಧು ಜೊತೆ ಎತ್ತುಗಳನ್ನು ನೀರು ಕುಡಿಸಲು ಹೊಳೆಗೆ ಬಿಟ್ಟಿದ್ದರು. ಆ 2 ಎತ್ತುಗಳು ಓಡುತ್ತಾ ದುಂಡಯ್ಯನವರ ಮನೆಗೆ ಬಂದವು. 4 ಫೂಟು ಎತ್ತರ 2 ಫೂಟು ಅಗಲವಾದ ಆ ಚಿಕ್ಕ ಬಾಗಿಲಲ್ಲಿ ಎತ್ತರದಲ್ಲಿ ಎತ್ತರವಾದಂತ ಉದ್ದವಾದ ಕೋಡುಗಳಿರುವ ದಷ್ಟಪುಷ್ಟವಾಗಿರುವ ಆ ಒಂದು ಜೊತೆ ಎತ್ತುಗಳು ದುಂಡಯ್ಯನವರ ಮನೆ ಒಳಹೊಕ್ಕವು. ತಾಯಿ ಸಂಗಮ್ಮ ಕೆಲಸದ ಗಡಿಬಿಡಿಯಲ್ಲಿದ್ದರು. 3 ತಿಂಗಳ ಕಂದಮ್ಮನನ್ನು ನೆಲದ ಮೇಲೆ ಬಿಟ್ಟು ಹಿಟ್ಟು ನಾದುತ್ತಿದ್ದರು. ದಾಡಸಿ 2 ಎತ್ತುಗಳು ಒಳಗೆ ಬಂದದ್ದು ಕಂಡಳು.
ಎರಡು ಎತ್ತುಗಳು ಒಳಗೆ ಹೋಗಿ ಒಂದು ಎತ್ತು ಕೂಸಿನ ಕಾಲು ನೆಕ್ಕುತ್ತಿತ್ತು, ಒಂದು ಎತ್ತು ಕೂಸಿನ ತಲೆ ನೆಕ್ಕುತ್ತಿತ್ತು. ಈ ಎರಡು ಎತ್ತುಗಳು ಗುಡಿಸಿನಲ್ಲಿರುವ ಕಂದನನ್ನು ಅವರ ತಂದೆ ಕೈಯಿಂದ ಉಳಿಸಲು ಬಂದಿದ್ದವು. ಎತ್ತುಗಳನ್ನು ಹುಡುಕುತ್ತಾ ಶಂಕರಪ್ಪ ಶೆಟ್ಟರು ದುಂಡಯ್ಯನವರ ಮನೆಗೆ ಬಂದರು. ಆಗ ದುಂಡಯ್ಯನವರು ಕಟ್ಟೆಯ ಮೇಲೆ ಔಷಧ ಅರೆಯುತ್ತಿದ್ದರು. ಈ ಎತ್ತುಗಳು ಅವರ ಮನೆ ಒಳಗೆ ಹೋದದ್ದು ಅವರಿಗೆ ಪರಿವೇ ಇಲ್ಲ. ತಾಯಿ ಸಂಗಮ್ಮ ಎತ್ತುಗಳು ಕೂಸನ್ನು ತುಳಿದಾವೆಂದು ಚೀರಾಡಿದ್ದು ಅವರಿಗೆ ಗೊತ್ತಿಲ್ಲ. ಅವರು ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿದ್ದರು. ಈ ಕಡೆ ನಮ್ಮ ಎತ್ಗಳು ಹಾದು ಏನಪ್ಪ, ನೀವೇನ್ರ ನೋಡಿರೇನು? ಇಲ್ರಿ ಶೆಟ್ರ, ನಿಮ್ಮ ಎತ್ಗಳು ಈ ಕಡೆ ಬಂದಿಲ್ಲ. ನಿಮ್ಮ ಎತ್ಗಳ ನೀರು ಕುಡಿಸಿ ಹೊಂಟ್ರ ಸೀದಾ ತಮ್ಮ ಜಾಗಕ್ಕೆ ಹೋಕ್ಕೋ. ದಡ್ಡೆ ಕೆರೆ ದಾಚೆ ಕೆರೆ ಹೋಗಿ ನಿಂತ್ರ ತಾವು ಅವೇಲಿ ಹೋಗುದಿಲ್ಲ. ನೀವ್ಯಾಕೆ ಹಂಗಾಬ್ರಾಗ್ಯಾರಿ? ಮನಿಗೆ ಹೋಗಿ ನೋಡ್ರಿನ. ಮನ್ಯಾಗ ದಡ್ಡ್ಯಾಗ ನೋಡ್ಕೊಂಡು ಬಂದ್ರಿನಪ್ಪ. ಎತ್ಗೋಳ ಮೆಟ್ಟಿಗೆ ಹೋಗಿಲ್ಲ, ಅದಕ್ಕೆ ಗಾಬರಿಯಾಗಿ ಹುಡ್ಕ್ಲಾಕ್ ಹತ್ತೇನಿ. ಅವ ಹಂಗ ಎಲ್ಲಿ ಹೋಗುದಿಲ್ಪ. ಇನ್ನು 3 ತಿಂಗಳಲ್ಲಿ ನೀನು ಮರಣ ಹೊಂದುವಿ. ಈ ತಪ್ಪನ್ನು ಮಾಡಿದ್ದರು ಹೆಚ್ಚು ದಿನ ಬದುಕಬಹುದಾಗಿತ್ತು. ಈ ಕಂದನ ಮೇಲೆ ಇಂಥ ತಪ್ಪು ಮಾಡುವ ವಿಚಾರ ನಿನಗೆ ಬಂದ ಕಾರಣ ನಿನ್ನ ಆಯುಷ್ಯ ಕಡಿಮೆಯಾಗಿ ಇನ್ನು 3 ತಿಂಗಳಲ್ಲಿ ನೀನು ಮರಣ ಹೊಂದು. ನಮ್ಮ ಎತ್ತ ಹೊಳಿಯಿಂದ ನೀರು ಕುಡ್ದ ಗಡ್ಡೆಗೆ ಹೋಗಬೇಕಾಗಿತ್ತು. ಇಲ್ಲದಾಗ ಬೇಕಾರ ದಡ್ಡಿಗರ ಹೋಗಬೇಕಾಗಿತ್ತು. ಅವತರನ ದಿನ ಕಟ್ಟು ಮೂರ ಮಟ್ಟ ಬಿಟ್ಟ ಇಲ್ಲಿಗ ಓಡಿ ಬಂದು ಆ ಎತ್ಗೋಳ ಇಲ್ಲಿ ಓಡಿ ಬರುವಾಗ ನೀ ನೋಡ್ಲಿಲ್ಲನ ಶಾಂತವೀರ? ಇಲ್ರಿ ಸಾವುಕಾರ, ಎತ್ತುಗಳು ಹೊಳಿಯಾಗ ನೀರು ಕುಡಿಯೋದ್ನ್ಯಾಗ ನಾನು ಅಲ್ಲಿ ನಿಂತಿದ್ದೆ. ಹೆಗಲ ಮೇಲೆ ಬರ್ಕುಲ್ ಹಾಕೊಂಡು ಅದ್ರನ್ನ ದಿಟ್ಟಿಸಿ ನೋಡ್ತಿದ್ದೆ. ಅವು ಭಾಳ ನೀರಡಿಸಿ ಅವತ್ತ ನೀರು ಕುಡ್ದಂಗೆ ಮಾಡಿ ನೆತ್ತಿ ಮೇಲೆ ಬಾಲ ತಕ್ಕೊಂಡ ದಿಕ್ಕೆಟ್ರಂಗೆ ಓಡಿದ್ವು. ಹೊಳಿ ಹಂಗದ ನಮ್ಮ ಎತ್ತು ಓಡಿದ್ ನೋಡ್ರ ರಬ್ಸಾಗ ಭೂಮಿ ಮೈದಿರಿದಂಗ ಚಂದುಳಿ ಕೇರಿದಂಗ ಆಗಿ ತನಕಿ ಓಡಿದ್ವು. ನನ್ನ ಕಣ್ಣಿಗಿದ ಮಾಯ ಆದಂಗೆ ಆಗೈತೆ. ನಾನು ಸುದ್ದಿನ ಬಿಟ್ಟೇನ್ರಿ ಸಾವುಕಾರ. ನೀವು ಹೇಳಿದಂಗ ಈ ಸಾಂಬಳ ಮನೆ ನಮ್ಮ ಎತ್ತುಳ್ಯಾಕ ಅದು ನನಗೂ ತಿಳಿದಂಗ ಐತೆ. ಹೊಳಿಗಿಂತ ದನಿ ಕಡೆ ನಮ್ಮ ಎತ್ತು ಓಡಿದ್ ನೋಡ್ರ ಇನ್ನೇ ನನ್ನ ಕೈಗೆ ಎತ್ತರ ಅನಿಸುತ್ತ. ಮನುಷ್ಯನ ದೇವ್ರ ಗತಿ ಏನೇ ಸಾವುಕಾರ. ಈ ಎತ್ತುಗಳು ನಮ್ಮ ಮನೆ ದಾಬ್ಯದಾಗ ಓದ್ ಕಟ್ಟಿ ಊಟ ಮಾಡಿ ನೀರ್ ತರ ಹೋಗ್ತೇನೆ. ಹ್ಞೂ ಅಷ್ಟ ಮಾಡ್ಪ ಶಾಂತವೀರ. ಸನ್ನಿವೇಶ 20. ದುಂಡಯ್ಯನಿಗೆ ಮಡಿವಾಳಯ್ಯನಿಂದ ಚೀಮಾರ. ಮಾಡೋದೆಲ್ಲ ಮಾಡಿ ಬಂದ್ ಕುಂತ ನೋಡ ಇವ. ಏ ತಮ್ಮ ದುಂಡಯ್ಯ, ಇಂಥದ್ ಮಾಡಕ್ ಮನ್ಸರ್ ಹೆಂಗ್ ಬತ್ತು ನಿನಗ? ನೀ ಎಂದು ಜಾತಿ ಕುಲ ಭೇದ ಮಾಡ್ದವಲ್ಲ. ಇನ್ನೊಬ್ಬರ ತಲೆ ನೋಸ್ರ ಚಿಂತೆ ಮಾಡವ್ನಿ. ಈ ಮಗ ಮೂಲ ನಕ್ಷತ್ರ ಹುಟ್ಟೈತೆ ಕೇಳಿ ಬಂದದಕ್ಕ
ಯವನ ಗಿವನ ತಿರಿಕೆ ಗೂಟಿ ಹಾಕಿ ಅದನ್ನ ಕೊಲ್ಲಬೇಕು ಅನ್ನೋ ಮನಸ್ಸರ ಹೆಂಗ್ ಬತ್ತು ನಿನಗ? ಶಿಶು ಹತ್ಯೆ ಮಹಾಪಾಪ ಗೊತ್ತಿತ್ತು ನಿನಗ? ಹುಚ್ಚಡ್ಸಿ ಗಂಡ ಏನೋ ಬಸವಣ್ಣ ಬಂದ ಎತ್ತಾಗಿ ಕಾಯ್ದಂತ ನನ್ನ ಮಗ ಉಳಿತ. ನನ್ನ ಮಗ ಹೋಸಣ್ಣಂಗೈತ ಅಂತೇಳಿ ಊರ ಮಂದಿ ಮಾತಾಡಿದ್ರು. ನನ್ನ ತಮ್ಮನ ಮಕ್ಳು ಶಾಣೆ ಅದಾರತ್ತ ಹೇಳ್ಕೋತ ಬಂದನ. ನಿನ್ನ ಮಗನ ಕೊಂದ ಮನಸ್ಸಿಗೆ ಧಕ್ಕೆ ತರ್ಬೇಕಂತಿದ್ದೇನು? ಯಾವ ಹೇಳಿದ್ವು ನಿನಗಿಂತ ಮಾತ? ಯಾವೂರ ಬಸವಣ್ಣ ಕಾದು ನಮ್ಮ ಹುಡುಗನ ನಿಮ್ಮಂತವ್ರ ಕೈಲಿ ಆದಿತ್ತೇನೋ? ಕಾಸ್ದೇವ್ರ ಮಡ್ಯಾಗ ಹುಟ್ಟಿ ಏನು ಸುಖ ಉಣ್ಣಾಕ್ ಬಂದೈತಿವೋ? ಏ ತಮ್ಮ ದೊಡ್ಡಯ್ಯ, ಇದ ನಿನ್ನ ಮಗ ಅಂತ ತಿಳಿಬಾರ್ದು. ಶಿವನ್ ಮಗ ಅಂತ ತಿಳಿದು ಜಪಾನ್ ಮಾಡಿದ್ರ ನಮ್ಮ ಮನೆ ಉದ್ಧಾರ ಆದಿತ್ತ. ಇಲ್ಲಾಂದ್ರ ಹಾಳಾಗಿ ಹೋಗೋ ಕಾಲ ನಮಗ. ಆ ಕುಯ್ ಬಸಯ್ಯ ಗುಳ್ಗುಳ್ ಮಾಡಿ ಹೇಳ್ದ ನಿನಗ ನಿನ್ನ ಮಗ ಮೂಲ ನಕ್ಷತ್ರ ಹುಟ್ಟಿದ್ದಂತ ನಿನ್ನ ತಲ್ಯಾಗ ಕೊಟ್ಟಿದ್ದಾನೋ. ತನ್ನ ಮಗ ಮಲ್ಲಯ್ಯನು ಹೆಣಗುಂಡ್ಯ, ತಾನು ಹೆಣಗುಂಡ್ಯ. ಈ ಮಗ ಉಳಿಬಾರ್ದ ತಾಟ ಹುಡಿ ಅನ್ನೋ ಹುಚ್ಚಡ್ಸಿ ಗಂಡ. ಹಿಂದಕ್ಕ ಬಬಲಾದೇವ್ ನಿನ್ನ ರಾಜನಗೌಡ್ರ ಚೌಡೆ ಕರ್ದು ಏನ್ ಹೇಳ್ಯಾರ ಮರ್ತೇನ? ನಿನ್ನ ಹೊಡ್ಯಾಗ 8ನೇದವನಾಗಿ ಹುಟ್ಟಿರ್ತಾನ ಬಬಲಾದೇವ್ರ ಮಾತು ಮರ್ತೇನೋ? ನೀನೇನ್ ಮಾಡಿದ್ರು ಬರ್ತಿದ್ದಿಲ್ಲಲ್ಲೋ? ಏ ತಮ್ಮ ದುಂಡಯ್ಯ, ನಮ್ಮ 3 ಮಂದಿ ಅಣ್ಣ ತಮ್ಮಂದ್ರೊಳಗ ನೀನ ಚಲೋದೋತ ನಂಬೇನಿ. ಆವಂತೂ ನಡುವೆ ನಾವ ಕೊಟ್ವಿ ಅದಾನಂತ ಗೊತ್ತಿತ್ತ ನನಗ. ನೀ ನನ್ನ ತಮ್ಮ ಸಣ್ಣವ, ನಿನ್ನಿಂದ ನಮ್ಮ ಮನೆಗೆ ಮಾನ ಇತ್ತ. ದಾನ ಧರ್ಮ ಬಡ್ತಂದಾಗ ಮಾಡ್ಕೊತ ಬರ್ತಿದ್ದಿ. ರೋಗ ಅನಾರೋಗ್ಯನ ರೋಗ ಎಲ್ಲ ಕಳೆದಿದ್ದಿ. ಎಲ್ಲಾ ದೇವ್ರಿಗೆ ಸುತ್ತಾಕಿ ಇಂಥ ಕುಸಿನ ವಿಷ ಹಾಕಿ ಕೊಲು ಮನಸ್ಸು ಯಾರ ಮಾತು ಕೇಳಿ ಬಂತು? ಆವತ್ತು ಕುಯ್ ಬಸಯ್ಯ ಮಾನ್ಗೇಡಿ ಅದಾನ. ಇಂಥ ದೊಡ್ಡ ಎತ್ಕೊಳ ನಮ್ಮ ಮನ್ಯಾಗ ಕೊಡ ತುಂಬಿಟ್ರ ಒಳಗೆ ಹೋಗಿ ತಗೋಬೇಕು. ಅಂತ ಸಣ್ಣ ತಟ್ಟಿ ಮನಿ ಒಳಗ ಆನೆ ಅಂತ ಎತ್ಕೊಳ್ ಹೆಂಗ್ ಬಂದಿರ್ಬೇಕು? ಕೂಸಿನ ಕಾಲ ಮೋತಿ ನೆಕ್ತ ಅಂದ್ರೆ ಯಾರಾಗಿರ್ಬೇಕು? ಇಷ್ಟು ಹೇಳ್ದ ನಿನಗ? ವಿಷಾಂಕದಾಗ ಕಟ್ಟಿ ಮೇಲೆ ಕೂತ ವಿಷ ತಿರ್ಕೆ ನಿನ್ನ ಮಗ ಹಾಕಕ್ ಮನಸ್ಸು ಹೆಂಗಾತು? ಹುಟ್ಟಿದೆ ಅಂದ ನಮ್ಮ ಮನಿ ಒಳಗ ಯಾವತ್ತು ಜಗಳ ತೆಗಿಲಾಕ ಹತ್ತಿದಿ. ಸಂಘವಾಣಿನ ಮೇಲೆ ಸಂಶಯ ಮಾಡ್ಕೊಂಡ ಹಡದ ತಾಯಿ ಮನಸ್ಸು ನುಸ್ಸಾಕತ್ತಿದಿ. ನೀ ಇದ್ರೆ ಏನು ಸತ್ರ ಏನು? ಈ ಕೂಸ ಬದುಕಿನ ವಂಶದ ಕೀರ್ತಿ ಬರ್ತೈತಿ. ಅಂತ 3 ಲೋಕ ಮಾಲಕ್ ಸದಾಶಿವನ ಮಾತ ನಮಗೆ ಕಿವಿಗೆ ಬಿದ್ದೈತಿ. ನಿನಗೆ ಎಂದೋ ಹೇಳಿದ್ದ ಎಂದು ಮರ್ತೇನು? ಏ ದುಂಡ್ಯ, ನೀನ ನನ್ನ ಕಾಲ ಚಲೋದ ಇಡ್ತಿದ್ದಿಲ್ಲೋ? ಇಂದ ಎಂತ ಕೆಟ್ಟ ಕೆಲಸ ಮಾಡಿದ್ಯೋ ಮಾನ್ಗೇಡಿಯ? ಶಂಕರಪ್ಪ ಶೆಟ್ರ, ಮಲ್ಲಪ್ಪ ಶೆಟ್ರ ಬರ್ರಿ ಇಲ್ಲೇ. ನಿನ್ನೆ ನಿಮ್ಮ ಎತ್ತುಗಳ ನಮ್ಮ ಕೂಸಿನ ಉಳಿಸ್ಯಾವ್ರಿ. ನಿಮ್ಮ ಎತ್ತುಗಳ ಪುಣ್ಯ ರೀ. ಬೈಕ್ ನಾಯಲ್ ನಿನ್ನೆ ನಮಗೂ ಏನು ಗೊತ್ತಿಲ್ಲ ಸಂಗವಕ್ಕ. ಬಾಯ್ ಮಾಡೋಣ ನಾವೆಲ್ಲರೂ ಕೂಡ್ತು. ಆ ಎತ್ತುಗಳ ಆರ್ಭಟ ಏನು ಹೇಳ್ತೀವ? ಎತ್ತುಗಳ ಕಿವಿ ನಿಗ್ಸಾವ್. 10 ಅವತಾರ ಲೆಕ್ಕ ತಾವ ಹೇಳಕ್ ಬಂದ ಬಾಲ ನಿಗ್ಸಾವ್. ಅದ್ರ ಚಂದ ಏನು ಹೇಳ್ತೀವ? ಅದ್ರ ಚಂದ ನಮ್ಮ ಕಣ್ಣಾಗ ಕಟ್ ಹೋಗೈತಿ. ಇಂಥ ಮಾತ ನಮ್ಮ ಓಣ್ಯಾಗ ತವಾಗ ನಾವು ಅಲ್ಲೇ ಇದ್ದು. ಬಸ್ಗೌಡ, ಸಿದ್ಗೌಡ ಮತ್ತು ಅಣ್ಣ ಸಾಬ ಮುಂದೆ ಇದ್ರ. ನಾಶಿ ಪರ್ಗೌಡ ಮತ್ತು ಶಿವಪ್ಪ ಔಟಿ ಅಲ್ಲೇ ಆದ ಹೊರಟಿದ್ರು. ಹಾದು ಹೋಗಿ ಕೋಸ್ನ ಹಂಗಾಲ್ ತೆಲ್ಲಾಗ್ತಾವ. ಅಂದ್ರ ಈ ಕೋಶಿನ ಕಾವಲು ಮಾಡ್ತಾವ ಅಂದ ಬಳಿಕ ಈ ಕೋಶಿನ ಮಹಿಮಾ ನಮ್ಮಂತ ಲೋಕದ ಹಿರಿಯರಿಗೆ ತಿಳಿಯಂಗಿಲ್ಲ. ಮತ್ತ ಇದು ಹರಿಹರ ಬ್ರಹ್ಮಾದಿಗಳಿಗೆ ತಿಳಿಯಬಹುದು. ಅದಕ್ಕಾಗಿ ಈ ಹುಡುಗ 3ನೇ ಮೂಲ ನಕ್ಷತ್ರದಲ್ಲಿ ಮಂಗಳವಾರ ಬುಧವಾರದ ಮಧ್ಯದಲ್ಲಿ ಹುಟ್ಟ್ಯಾನ. ಬಬಲಾದಿಯವರು ಹಿರಿಯೊಳೆ ದಂಡಿಲಿ ಹುಟ್ಟಿ ಬರ್ತೇನೆಂದ ಹೇಳಿದ್ದ ಮಾತನ್ನ ರಾಜನಗೌಂಡ, ಕೆಂಪ ಬಸಗೌಂಡ, ನಾಸಿಕಗೌಂಡ, ನಿರಂಚಿ ಬಸಗೌಂಡ ಹಿಂಗ ಎಷ್ಟೋ ಮಂದಿ ಚೌಡಿ ಒಳಗ ಕೂತಾರ. ಅವರ ಹೇಳದ್ದು ನಾವು ಕೇಳದೆ ಈ ಎತ್ತು ನೋಡಿದ್ರ ಈ ಬಾಗಿಲೆ ಹಾಯುವುದ ಸಾಧ್ಯನೇ ಇಲ್ಲ. ದುಂಡಯ್ಯ, ನೀ ಚಲೋ ಮನುಷ್ಯ ಎಂದ ತಿಳಿದಿದ್ದೆವೋ ಸ್ವಾಮಿಗಳ. ಹೊಳೆಯಿಂದ ಓಡಿ ಬರುವಾಗ ಎತ್ತುಗಳು ಬಾಳ ನೆತ್ತಿ ಮ್ಯಾಗ ತಗೊಂಡ ಹೊಳೆ ಹಂಗದಾಗ ಧೂಳ ಇದ್ದಿತ್ತ. ಆ ಧೂಳ ಮುಗಲಿನ ದರ್ಗ ಕಾಣುತ್ತಿತ್ತ. ಇವ ಎಂತ ಎತ್ತುಗಳು ಅವತಾರ ಹೆಜ್ಜೆ ಹೆಜ್ಜೆಗೂ ಭೂಮಿ ನಡ್ಗುತ್ತಿತ್ತ. ಹೊಳೆ ದಂಡೆವರೆಗೆ ಇರುವ ಎಲ್ಲಾ ಗಿಡಗಳು
ಆಗಿ ತವರಿನವರೆಗೂ ಮನೆಗಳು ಹತ್ತಿರದವು. ಎಷ್ಟು ಜೋರಿಂದ ಬಂದ ಎತ್ತುಗಳು ಎಲ್ಲಿಗೆ ಹೋದು ಎಂದು ನೋಡುವಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಬಗ್ಗಿ ಹೋಗದಬಾರದ ಮನೆಯಲ್ಲಿ ನಿಂತಿರುವುದನ್ನು ನೋಡಿ ನನಗೆ ದಿಗ್ಭ್ರಾಂತವಾಯಿತು. ಇಷ್ಟು ಚಂದ ಕುಡ್ದಾಡ್ಕೋತ ನಮ್ಮ ಎತ್ಗಳು ಎಂದೂ ಬಂದಿಲ್ಲ ಅಂದಿನ ಅವತರ ಆನಂದ ನನಗೆ ಹೇಳಕ್ ಬರೋದಿಲ್ಲ. ಅದ್ರ ನೋಡಿ ನನಗೂ ಭಾಳ ಆಗೈತಿ. ಇಂಥ ಎತ್ತಿನ ಚಂದಿನ ನೋಟ ನಾನು ನೋಡೇ ಇಲ್ಲ. ಎತ್ತುಗಳು ಹುಲ್ಲ ಕಣಿಕಿ ಮೊಸರಿ ಇಟ್ಟು ಮೇಯಿಸಿದ್ ನನಗೆ ಇಷ್ಟು ಆನಂದ ಆಗೈತಿ, ಎಲ್ಲಿಯೂ ನೋಡಿಲ್ಲ. ಇವ್ರ ಮನ್ಯಾಗ ಆಡುಗಾಕ್ ಬರೋದಿಲ್ಲ ಅಂತತ್ರಾಗ ನಮ್ಮ ಎತ್ತುಗಳು ಹೆಂಗೆ ಹೋದವು ಬಿದಿರಿನ ತಟ್ಟಿ ಬಾಗಲ ಇದ್ರ ಕೋಡ್ನೆ ಅಂತ ಹೆಂಗೆ ಹೋದಾವು. ಮ್ಯಾಗಿನ ಜಂತಿ ತಳಗಿನ ತಲಿ ಮನುಷ್ಯರ ತಲಿ ತಡ್ತಾವ, ಎತ್ತುಗಳು ತಲಿ ತಟ್ಲಾರ್ದ ಹೆಂಗೆ ಹೋದಾವು. ಹೊಳಿ ಬರುವತ್ನ್ಯಾಗ ಆ ಬಿದಿರಿನ ತಟ್ಟಿ ಬಂದಂತ ಹಾಸಿ ಒಳಗೆ ಹೋಗಿ ಆ ಕೂಸಿನ ಅಂಗಾಲ ಮತ್ತು ಕಾಲು ನೆಕ್ಕಿದ್ವು. ನಮ್ಮ ಮನ್ಯಾಗಿಂದ ದಬ್ಬೆ 15 ಫುಟ್ ಎತ್ತರದಾಗೈತೆ. ಆ ದಬ್ಬೆದಾಗ ಈ ಎತ್ಕೊಳ್ ಕಟ್ರ ಇದ್ರ ಕೋಡಿ ತಡ್ದೈತಿ. ಇದನ್ನ ನೋಡಿ ನಾ ದಿಗಲ್ ಬಡ್ದು ಗಾಬರಿನ ಆಗೀನಿ. ನಮ್ಮೂರು 400 ನಾ ಶೇಗುಣಿ ಸೀಸತ್ತಿ 15 ಡೋಳಾಪುರ ಜತ್ ಬಾಗ ಎಲ್ಲ ಕಡೆ ನೋಡಿ ಬಂದೀನಿ. ದೊಡ್ಡ ದೊಡ್ಡ ರೈತರ ಮನೆಗೆ ಹೋಗಿ ಬಂದೀನಿ. ಇಂಥ ಎತ್ಗಳು ಇಲ್ಲಿ ಕಡೆ ಇಲ್ಲ. ಯಾವೂರು ಬಸ್ಸವನ್ ಬಂದು ಎತ್ನ್ಯಾನ ನಿಂತಾನೋ ಕಿಳಿಗಾಮಿ ಬಸ್ಸವನ್ ವೈಭವ ಮಂದಿ ಬಾಯ್ಲೆ ಕೇಳಿದ್ನೆ. ಬಂಡಿಗಾನಿ ಬಸವನ್ ಬದಲ್ ನಂಗೆ ಸಂಶಯ ಐತೆ. ಕಡಪಟ್ಟಿ ಬಸವನ್ ಕೂಡಿರ್ಬೇಕು ಅಂದಾಜ್ ಸಂಶಯ ಐತೆ. ಮಾಚಕ್ನೂರ್ ಹೊಳಿ ಬಸವನ್ ಆಗಿರ್ಬೇಕ. ಇದೆಲ್ಲ ಒಟ್ಟಿನ ಮ್ಯಾಲ ದೇವ್ರಲಿಲ್ಲ ಐತೆ. ಹಿಂದಿ ಕುಸ್ನ ಹಾಕದ ಬಂಡಿಗೇನಿ ಬಸವಣ್ಣ ಹೌದ. ಎಲ್ಲಿಯೋ ಗುಡ್ಡದಾಗಿನ ಗುಡಿ ಐತೆತ್ತ. ಬಂಡಿಗೇನಿ ಬಸವಣ್ಣ ಜೋಡಿ ಎತ್ತಾಗಿ ಅಣ್ಣ ತಮ್ಮ ಬಂದಾರು. ಪವಾಡ್ ಬಸವನ್ ಆಗಿರ್ಬೇಕು ಬಸವನ್ ಆಗಿರ್ಬೇಕು. ಪವಾಡ್ ಬಸವನ್ ಸಣ್ಣವ ಬಸವನ್ ದೊಡ್ಡವ. ತನ್ನ ಮಗ್ಗದಕ್ಕ ಯಾಕೈತೆ ಅಂತಾನ ಅಂತ ನನಗೆ ಅಂದಾಜ್ ಅನ್ಸೈತೆ. ಅಣ್ಣ ತಮ್ಮ ದಗದಾಗ ಓಡಿ ಬಂದಾರು. ಮುಂದೆ ಇದೆಲ್ಲ ಗೊತ್ತಾಗೈತೆ, ಎಲ್ಲರಿಗೂ ಗೊತ್ತಾಗೈತೆ. ಬಬಲಾದ ಹೇಳಿದ ಕರೆ ನೋಡಪ್ಪ, ಮತ್ತೆ ದೇವ್ರು ಹುಟ್ಟ್ಯಾನತ್ತ. ಅದ ದೇವ್ರು ಓಡಿ ಬಂದಾನ. ಹಲೋ ಹಲೋ. ಅಪ್ಪಾಜಿಯವರ ಜೀವನ ಕುರಿತಾದ ಈ ಸುಂದರವಾದ ನಾಟಕದಲ್ಲಿ ಕೇವಲ ಇನ್ನು 6 ಸನ್ನಿವೇಶಗಳು ಉಳಿದಿವೆ. ಎಲ್ಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಇದನ್ನೆಲ್ಲರೂ ನಾಟಕ ಮುಗಿತನೂ ತಮ್ಮ ಕಣ್ಣು ತುಂಬಿಕೊಳ್ಬೇಕಾಗಿ ವಿನಂತಿ. ಯಾರು ಎದ್ದು ಹೋಗ್ಬೇಡ್ರಿ ದಯವಿಟ್ಟ. ಯವ್ವ ಇವ್ ಅಳುದ್ ಕೇಳಿ ನನ್ ತಲೆನ ಚಿಟ್ ಹಿಡ್ದೈತಿ. ಸಣ್ಣ ಕೂಸ್ಕೊ ಅಳು ಉಣ್ಣದ ನಾವೇನು ಅಳ್ಳಾಗ ದೊಡ್ಡವರಾಗೇವೇನ? ಇಲ್ವಾ, ಮನ್ಯಾಗ ಹೊಟ್ಟಿಗೆ ರೊಟ್ಟಿ ಇಲ್ಲ. ನಮ್ ಸಾವುಗಳು ಈ ಹುಟ್ಟಿದ ಕೂಸಿನ ಬದ್ಲು ಸಂಶಯ ಮಾಡ್ಕೊಂಡ ತ್ರಾಸ ಮಾಡ್ಕೊಳತಾರ. ನಮಗೂ ಅದನ್ನ ಮನ್ಸಿಕಾಗೈತ್ವಾ ಅಂತ ಮಂದಿರ ಕಾಡಾಟ ಬಂದ ಇವ ಪಳದ್ ನೋಡಿದ್ರೆ ಏನ್ ಹೇಳಿ ನಿಂತು ತುಗಿದ್ರು ಮನ್ಗಂಗಿಲ್ಲ. ಒಂಟಿಗಾಲಿಲೆ ನಿಲ್ಸಣ್ಣ. ನಾವೇ ನಮ್ಮ ಅಕ್ಕನ್ ಬೇಡಿದಿಲ್ವಾ? ನನ್ನ ಕನಸ್ನಾಗ ಒಬ್ಬಾಕಿ ಸಾವುಗಾರದ ಮುದಿಕ್ ಬಂದ ನನ್ನ ಹೆಸರ ಬಳುಲಕ್ಕವ. ನಾ ವೆಂಕಟೇಶನ್ ತಾಯಿ. ನಿನ್ ಹೊಟ್ಟಿಲೆ ನನ್ನ ಮಗ ಹುಡ್ತಾನಂತ ಹೇಳಿದ್ಲು ಪಾರ್ಥವಕ್ಕ. ಆ ಮುದಿಕ್ ಹೇಳಿದ ತಡೆ ದಿನಕ್ಕ ನಾ ಹೊಳಿಗೆ ಒಗಿಲಾಕ್ ಹೋಗಿದ್ನೆ. ಆ ಹೊಳ್ಯಾಗ ಒಂದ್ ಫಲ ತೇಲ್ ಬಂತ. ಅದನ್ ತಿನ್ನವ ಅದ ಇದ. ಮತ್ ನನಗ ಹಡಿ ವಯಸ್ಸು ಅಲ್ಲ, ಹಡಿ ವಯಸ್ಸಲ್ಲಿ ಕರೆಯ ಹುಟ್ಟ್ಯಾನ್ವಾ. ಒಂಟಿಗಾಲಿಲೆ ನಿಲ್ಸ್ಯಾನ. ಇವ ಯಾರದನೋ ಯಾರಿಗ್ ಗೊತ್ತ? ಯಾವನೋ ಅದಾನಿವ. ಪೈಲಾದ ಹುಡುಗರ ಇಷ್ಟ ಅಳ್ತಿದ್ದಿಲ್ಲ. ಇವ ಏನ್ ನೆನಪು ಮಾಡ್ಕೊಂಡಾಳ್ತಾನೋ ಯಾರಿಗ್ ಗೊತ್ತ? ಯಾವ ಲೋಕದಾವ ಅದನೋ ಅದಕ್ಕಾಗಿಂದ ಹುಟ್ಟು ಬಂದ ಬಳಿಕ ನನಗ ಆನಂದ ಎಲ್ಲ ಐತೆ, ಆದ್ರ ಕಷ್ಟ ಹೆಚ್ಚಾಗೈತೆ. ಆಗ್ವಲ್ದೆ ಕರೆ ಮತ್ತ ಸಮಾಧಾನದನ್ಯ. ಇವ್ ಹುಟ್ಟಿದ್ಮೇಲೆ ನನಗ ಮನ್ಸಿನ ಕಷ್ಟ ಕಡಿಮೆ, ಆದ್ರ ಶರೀರ ಕಷ್ಟನೇ ಹೆಚ್ಚಾಗೈತೆ. ನಮ್ಮ ಸ್ವಾಮಿಗಳ ನನ್ನ ಜೋಡೆ ನ್ಯಾಯ ಮಾಡಕತ್ತಾರ. ಇವ ಮೂಲ ನಕ್ಷತ್ರದಾಗ ಹುಟ್ಟ್ಯಾನತ್ತ. ಮತ್ತು ನಮ್ಮ ಸ್ವಾಮಿಗಳ ಇವಾಗ ಏನು ಮಾಡ್ತಾರೋ ನಂಗೆ ತಿಳಿವಾತಾಗೈತೆ. ನಂಗೆ ಸಂಶಯ ಬಂದೈತೆ. ಅದಕ್ಕೆ ನನಗೇನಾರೇ ಮಾಡೋಲ್ಲ ಕರೆ ನನ್ನ ಕೂಸಿಗೆ ಏನು ಮಾಡಬಾರ್ದಂತ ದೇವ್ರ ಕಡೆ ಬೇಡ್ಕೋಕತ್ತೇನೆ. ಹಿಡೀರ್ವ ಈ ಕೂಸಿಗೆ ಏನೂ ಆಗ್ಬಾರ್ದಂತ ಸಮಾಧಾನಕ್ಕ ನಾನು ನೋಡ್ರಿ. ಅಲ್ಲ ಸಂಗವ್ವ, ಸಮಾಧಾನದ ನೀವ ನಿನಗ ಹಂಗ ತಿಳಿದೈತೇನ? ಏ ಸಂಗವ ತಾಯಿ, ಅವ ಮನುಷ್ಯರಾಗ ಕಲ್ಸುದಿಲ್ಲ. ಮನಿದೇವರ ಗುಡ್ಡ ಪೂರ ದಾನಮ್ಮ.
ಅದಕ್ಕಾಗೆ ನನ್ನ ಹೆಸರ ಕಾಳವ್ವ. ಅದಕ್ಕಾಗೆ ಇದು ನೋಡಿದ ಕೂಡಲೇ ದೇವ್ರಂತ ಅನ್ಸ್ತೈತಿ. ಇದು ಕೂಸ ನಿಮ್ ಮುಂದಿಂದ ಕೀರ್ತಿ ಬೆಳೆಸ್ತೈತಿ. ಇದನ್ನ ಚೆನ್ನಾಗಿ ಜೋಪಾನ ಮಾಡ ಗುರ್ತಾಯಿ. ಇನ್ನ ಅಳುದ ಕಡಿಮೆ ಮಾಡ್ತಾನ. ಹೌದು ಆಕಿ ಕಾಳೋ ಹೇಳಿ ಸತ್ಯಾನ ಐತಿ. ಈ ಹುಡುಗನ ಮೋತಿ ಹಂಗ ಐತಿ ಅಂದ್ರ ಅಲ್ಲೊಂದ ಆಂಧ್ರದಾಗ ದೊಡ್ಡ ಗುಡಿ ಐತಿ, ಅಲ್ಲೊಬ್ಬ ದೇವರದಾನ. ಈ ಹುಡುಗನು ನನ್ನ ಕಣ್ಣಾಗ ಆ ದೇವರಂಗ ಅದಾನಲ್ಲ, ಅವನಂಗ ಕಾಂತಾನ. ಅವನಂಗ ಸೊಂಡಿ ಮೂಗು ಕಾಂತೈತಿ, ಅವನಂಗ ಕಂದಾವ ಚಿಗನ್ನ. ಅದಾವ ಅವನ ಕಾಲ ಹಂಗ ದೀಪ, ಅದಾವ ಅವನಂಗ ತೊಡಿದಾವ ಮತ್ತ. ಅವನಂಗ ನಡ ಐತಿ, ಅವನ ಹಣಿನೂ ಹಂಗ ಐತಿ. ಮತ್ತೇನ ಮಾಡತೀಯ ಸಂಗವ್ವ? ಗುರುತಾಯಿ ಹಂಗ ಮಾಡಬೇಡ. ಅವ ಏನೋ ಅದಾನ, ನಂಗೂ ತಿಳಿಯಂಗಿಲ್ಲ, ಹಂಗ ಅನಿಸೈತಿ. ತಗೋ, ನಿನ್ನ ಮನ್ಯಾಗ ತೊಟ್ಲ ಕಟ್ಟಿ ತೂಗ. ನಿಮ್ಮ ಮನ್ಯಾಗ ತೊಟ್ಲ ಕಟ್ಟಾಕ ಜಾಗ ಸದೇಕ ಇಲ್ಲ, ಚಂದಂಗ ತೊಟ್ಲ ಕಟ್ಟಿ ತೂಗ. ಬಸವಂತ ಕಾಕ ಅವ ಭಾಳ ಚಲೋ ಮನುಷ್ಯ ಅದಾನ. ಈ ಓನ್ಯಾಗ ಒಂದು ಶುಭ ಐತತ್ ಹೇಳ್ಯಾನ. ಇದನ್ನೆಲ್ಲ ಕೇಳಿ ತಿಳಿದ್ರು ಸಂಗವ ತನ್ನ ಮಗ ಆತಾನಂತ ಹೇಳ್ತಾಳ. ಅವ ಬೇಕಾದಷ್ಟು ಅಳ್ಲಿ ಕಾಡ್ಲಿ ಜೋಪಾನ ಮಾಡಬೇಕು. ಹೆಸರು ಗಳಿಸ್ಬೇಕಂದ್ರೆ ಹಂಗ ಆಕೈತೇನ? ನಮ್ದು ನಿಮ್ದು ಕಡಿತಕ ಹೆಸರು ಉಳಿಯಂಗಿಲ್ಲ. ಈಕಿದು ಸಂಗವಂದ ಕಡಿತಕ ಹೆಸರ ಉಳಿತೈತಿ. ಇಷ್ಟೊತ್ತಕ ಗೌರವ ಮಾತಾಡಿದ ಕರೆನ ಐತಿ. ಸತ್ಯವನ್ನು ಪರಶುರಾಮನು ಹುಟ್ಟಿದಾಗ ತೊಟ್ಟಿನ ಗಿಡಕ ಜೋಲಿ ಕಟ್ಟಿ ತೂಗಿದಾಳ. ಅದಕ್ಕಿಂತ ಇದೇನ ಕೆಟ್ಟಲ್ಲ. ನಿಮ್ಗ ಸಂಗಮದ ಹರ್ಕ ಮುರ್ಕ ತಟ್ಟಿದರ ಮನಿ ಐತಿ. ನೋಡು ಹಂಗ ನಗ್ತೈತಿ. ನೀ ಹಿಂಗ ನಗೋತ ಇರ್ಪ. ಎಲ್ಲಮ್ದು ಸತ್ಯಮ್ದು ಪರಶುರಾಮ್ದು ಕತಿ ಹೇಳಿದ್ಮ್ಯಾಲ ನಕ್ಕಲ್ಲ ನೀ ಇನ್ನ ಅಳಬ್ಯಾಡ್ಪ. ಹಿಂಗ ನಕ್ಕೋತ ಹಾಕಿದಂತ ಪಲ್ಲೆ ಬಾಕ್ರಿ ತಿಂದುಂಡ ಲಗುಡ್ ದೊಡ್ಡ ಆಗ್ಪ. ನೀ ಸಂಗಮನ ಕಾಡ್ಬೇಡ, ಶಾಣೆ ಆಗ್ಪ. ನಾ ನಿಮ್ಮ ಮನ್ಯಾಗ ಕಾಲಿಡುವಾಗ ಬಿಳಿ ಎತ್ತ ಕಾಣಿಸ್ತು. ಒಳಗೆ ಬರುವಷ್ಟರಲ್ಲಿ ಸೌದತ್ತಿಯಾಗಿ ಕಾಣಿಸಿದಂತೆ. ಸೌದತ್ತಿಯಲ್ಲಿ ತೊಟ್ಟಿಲು ಗಿಡ, ಆ ಗಿಡಕ್ಕೆ ತೊಟ್ಟಿಲು ಕಡ್ದಂಗ ಈ ಮನ್ಯಾಗ ಆ ತೊಟ್ಟಿಲು ಕಾಣಿಸ್ತೈತಿ ಎಂಬ ಬಳಿಕ ಇವ ನಿನ್ನ ಮಗ ನಾನೇಕೆ ಇಲ್ಲಿ ಹುಟ್ಟಿದೆ, ಇದೇನು ಪ್ರಸಂಗವೆಂದು ಅಳುತ್ತಿದ್ದಾನೆ. ಹಿಂದಿನ ನೆನಪು ಆಗಿ ಅಳುತ್ತಿದ್ದಾನೆಂದು ನನಗೆ ಅನಿಸುತ್ತದೆ. ಈಗ ನಿಮ್ಮ ತಟ್ಟಿ ಮನೆಯಲ್ಲಿ ತೊಟ್ಟಿಲು ಕಟ್ಟಲು ಸ್ಥಳವಿಲ್ಲ. ಅಂಥ ಮನೆಯಲ್ಲಿ ಅದೇ ಇಲ್ಲಿ ಕಾಣಿಸುತ್ತದೆ. ನೀವು ನಂಬಿರಿ, ನಮ್ದೇ ಇದ್ದು ಬಿಡಿರಿ. ಇಲ್ವಾ, ಇಂಥ ಮಾತು ನಂಬುದೇನ್ ಮಾಡ್ತಾಳೋ? ನಮ್ದ ತಾಯಿ ನಿನ್ ಮಾತ್ ಸತ್ಯಾನ ಐತಿ. ನಿನಗ್ ಕಾಣಿಸ್ತೈತಿ, ನೀ ಹೇಳ್ತಿ. ನಮಗ್ ಕಾಣಿಸಿಲ್ವಾ? ನಿನ್ ಮಾತ್ ಸತ್ಯಾನ ಐತಿ. ದುಂಡಯ್ಯನವರು ಅಂತ್ಯಕಾಲದಲ್ಲಿ ತಮ್ಮ ಬುದ್ಧಿ ಸೋಸುವುದು. ಅಲ್ಲಿ ಅಂತಂಬ್ರು ಮಡಿವಳೆಯ ಬಸಯ್ಯ ಅದಾರನ್ ಕರೀರಿ. ಹಲೋ 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 ಬರ್ರಿ ಮಡಿವಳೆಯ ಇತ್ತ ಕುಂದ್ರ ಬಾ ಬಸಯ್ಯ. ಏನ್ಪಾ ದುಂಡಯ್ಯ ನಮ್ನ್ಯಾಕ ಕರ್ಲ್ಯಾಕ ಕಳ್ಸಿದ್ದಿ, ಏನಾತು? ಅದು ಕೇಳೋದಂದೆ, ನಮ್ನ್ಯಾಕ ಕರ್ಲ್ಯಾಕ ಕಳ್ಸಿದ್ದೆ, ಏನ್ ಕಲ್ಸಿತ್ತು? ನನಗೆ ಯಾಕೋ ಆರಾಮಿಲ್ಲ ಆಗಿತ್ತಪ್ಪ.
ಎಳ್ಳಾಕ ಬರ್ಲದ್ ಭಾಳ ತ್ರಾಸ ಆಗತಿ. ಹಿಂದಲ್ ನಾಳೆ ಆರಾಮ್ ಆದಿತ್ತ ನೋಡಿದ್ರ ಇದೇನ ಆರಾಮ್ ಆಗೋಂಗ ಕಾಣವಲ್ತ.